ಆತ್ಮೀಯರೇ, ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಮಲ್ಲಿಕಾರ್ಜುನ ಸ್ವಾಮಿಯ ಆವರಣದಲ್ಲಿರ್ತಕ್ಕಂತಹ ವೆಂಕಟೇಶ್ವರನ ಸನ್ನಿಧಾನಕ್ಕೆ ಬಂದಿದ್ದೇವೆ. ಪರಿವಾರ ದೇವತೆಗಳಲ್ಲಿ ಇಲ್ಲಿ ವಿಶೇಷವಾಗಿ ಬಲಭಾಗದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ, ಎಡಭಾಗದಲ್ಲಿ ಪದ್ಮಾವತಿ ಅಮ್ಮನವರು, ಬಲಭಾಗದಲ್ಲಿ ಗಣಪತಿ, ಎಡಭಾಗದಲ್ಲಿ ಆಂಜನೇಯ ಸ್ವಾಮಿ. ಪರಿವಾರ ದೇವತಾ ಸಹಿತನಾಗಿರ್ತಕ್ಕಂತಹ ವೆಂಕಟೇಶ್ವರನು ಸದಾ ರಾರಾಜಿಸ್ತಾ ಇರತಕ್ಕಂತಹ ವಿಶೇಷತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಕಲೌ ವೆಂಕಟನಾಯಕ. ಕಲಿಯುಗದಲ್ಲಿ ವೆಂಕಟೇಶ್ವರನು ನಂಬಿದವರಿಗೆ ಸಂಕಟ ಇರುವುದಿಲ್ಲ ಅಂತಿದೆ. ಸಂಕಟವನ್ನು ಪರಿಹಾರ ಮಾಡುವವನು ವೆಂಕಟನಾಥ. ಆ ವೆಂಕಟೇಶ್ವರನ ಅನುಗ್ರಹ ನಮಗೆ ನಿತ್ಯ ನಿರಂತರ ಬೇಕಾಗಿರ್ತಕ್ಕಂತಹದ್ದು. ತಿರುಪತಿ ತಿಮ್ಮಪ್ಪನ ಹೆಸರನ್ನು ಕೇಳದವರಿಲ್ಲ, ಪ್ರತಿಯೊಬ್ಬರೂ ಸಹಿತವಾಗಿ ಕೇಳಿರ್ತೀರಿ. ಪ್ರತಿ ಮಾಸದಲ್ಲೂ ತಿರುಪತಿಗೆ ಹೋಗೋರಿದ್ದೀರಿ. ವಾರದಲ್ಲಿ, ಮಾಸದಲ್ಲಿ, ಪಕ್ಷದಲ್ಲಿ ಅಥವಾ ವತ್ಸರದಲ್ಲಿ ತಿರುಪತಿಯ ದರ್ಶನ. ಒಮ್ಮೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥವರು ನಿಮ್ಮ ಊರಿನಲ್ಲೇ ತಿರುಪತಿ ತಿಮ್ಮಪ್ಪ ಇದ್ದಾನೆ ಎಂದು ತಿಳಿದುಕೊಂಡು ವೆಂಕಟೇಶ್ವರನ ದರ್ಶನವನ್ನು ಮಾಡಿಕೊಳ್ಳಬೇಕು. ಹಾಗಿದ್ದಾಗ ನಮಗೆ ಪ್ರತಿನಿತ್ಯವೂ ಬರುವಂತಹ ಸಂಕಟಗಳೆಲ್ಲವೂ ಸಹಿತವಾಗಿ ದೂರವಾಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತವಾಗಿ ಹಲವು ರೀತಿಯಂತಹ ರೋಗ ರುಜಿನಾದಿಗಳಿಗೆ ತುತ್ತಾಗಿರ್ತಾನೆ. ಹುಟ್ಟಿ ಬರುವಾಗಲೇ ವ್ಯಾಧಿಯನ್ನು ಹೊತ್ತುಕೊಂಡೇ ಬರ್ತಾನೆ. ಆದಿಯ ವ್ಯಾಧಿಯನ್ನು ಹೊತ್ತುಕೊಂಡು ಬರ್ತಾನೆ. ಆ ವ್ಯಾಧಿಯನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ನಮ್ಮ ಸನಾತನ ಭಾರತೀಯ ಪರಂಪರೆಯಲ್ಲಿ ವಿಶೇಷವಾಗಿ ದೇವಾಲಯಗಳು, ದೇವಸ್ಥಾನದಲ್ಲಿ ದೇವರುಗಳು, ಜೊತೆಯಲ್ಲಿ ಶಕ್ತಿಯುತವಾದಂತಹ ಪರಿವಾರ ಶಕ್ತಿಗಳು, ಇವೆಲ್ಲವನ್ನು ಸಹಿತವಾಗಿ ಇಟ್ಟುಕೊಂಡು ಆರಾಧನೆಯನ್ನು ಮಾಡ್ತಾ ನಿರಂತರವಾಗಿ ನಮ್ಮ ಸನಾತನ ಭಾರತೀಯ ಪರಂಪರೆಯ ಹಿಂದುತ್ವವನ್ನು ಉಳಿಸಿಕೊಂಡು ಬಂದಿದ್ದಾರೆ. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲಿ ಧರ್ಮವನ್ನು ನಾವು ರಕ್ಷಣೆಯನ್ನು ಮಾಡ್ತೇವೆಯೋ ಅಲ್ಲಿ ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡ್ತದೆ. ವೆಂಕಟೇಶ್ವರನು ಹಾಗೆ. ಅವನನ್ನು ನಂಬಿ ಹೋದವ್ರನ್ನ ಯಾರನ್ನೂ ಸಹಿತವಾಗಿ ಕೈ ಬಿಡುವುದಿಲ್ಲ. ನಿತ್ಯ ನಿರಂತರವಾಗಿ ನನ್ನ ದರ್ಶನವನ್ನು ನಿಮಗೆ ಕೊಡ್ತಾ ಇರ್ತೇನೆ, ನಿಮ್ಮನ್ನು ನಾನು ನೋಡ್ತಾ ಇರ್ತೇನೆ. ನಿಮ್ಮನ್ನು ನಾನು ಪರಿಪಾಲಿಸಬೇಕು ಅಂದರೆ ನನ್ನ ಸನ್ನಿಧಾನಕ್ಕೆ ನೀವು ಬರಬೇಕು ಅಂತ ಹೇಳ್ತಾನೆ. ಅಂದಾಗ ದೇವತಾ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದು.